ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಒಂದು ತುರ್ತು ಸಭೆಯನ್ನ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನದಲ್ಲಿ ಕರೆಯಲಾಗಿತ್ತು. ಸಭೆ ಮುಗಿದ ನಂತರ ಸುಮ್ಮನೆ ಎಲ್ಲನೂ ಒಂದು ಅವಲೋಕಿಸನ ಉದ್ಯಾನವನವನ ಅಂತ ಬಂದಂತ ಸಂದರ್ಭದಲ್ಲಿ ಒಂದು ನೀರಿನ ಘಟಕ ಇದೆ, ಇಲ್ಲಿ ಇದೆ ಉದ್ಯಾನವನಗಳಲ್ಲಿ ನೀರಿನ ಘಟಕ ಇದೆ. ಈ ನೀರಿನ ಘಟಕ ನೀರು ಕೊಳೆತು ನಾರ್ತಾ ಇದೆ ಹಾಗೂ ಚಪ್ಪಲಿಗಳು, ಶೂಗಳು, ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳೆಲ್ಲ ಬಿದ್ದು ತುಂಬಾ ವಾಸನೆ ಬೀರ್ತಾ ಇದೆ. ನಾವು ನಗರ ಪಾಲಿಕೆ ಸದಸ್ಯರಿಗಾಗ್ಲಿ ನಮ್ಮ ವಿಧಾನಸಭೆ ಸದಸ್ಯರಿಗಾಗ್ಲಿ ಈ ಸ್ಥಳೀಯ ಈ ವಾರ್ಡ್ಗೆ ಈ ಉದ್ಯಾನವನಕ್ಕೆ ಸಂಬಂಧಪಟ್ಟಂತ ನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೇವೆ. ಇವತ್ತು ಮೈಸೂರಿಗೆ ಸ್ವಚ್ಛ ನಗರಿ ಅಂತ ಗರಿ ಬಂದಿದೆ. ಮೈಸೂರಿನಲ್ಲಿ ಎಷ್ಟೆಲ್ಲ ಕಾಮಗಾರಿಗಳು ಮಾಡ್ತಾ ಇದ್ರಿ, ಯಾವ ರೀತಿ ಮಾಡ್ತಾ ಇದ್ರಿ, ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಉದ್ಯಾನವನದಲ್ಲಿ ಇಷ್ಟೊಂದು ಗಮನ ಇರುವಂತ ಒಂದು ಸಂಪನ್ನ ಇಟ್ಕೊಂಡು ಯಾವ ರೀತಿ ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಇಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿಗಳು ಏನ್ ಮಾಡ್ತಾ ಇದ್ರೆ, ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ನಮ್ಗೆ ತುಂಬಾ ನೋವಾಗ್ತಾ ಇದೆ. ಮಾಜಿ ನಗರ ಪಾಲಿಕೆ ಸದಸ್ಯರಾದಂತ ಪ್ರಮೀಳಾ ಭರತ್ ಅವರೇ ಇಲ್ಲಿ ಹತ್ತಿರದಲ್ಲಿ ಇದ್ರಿ, ಹಾಗೂ ನಮ್ಮ ವಿಧಾನಸಭೆ ಸದಸ್ಯರಾದಂತ ಕೆ ಹರೀಶಣ್ಣ ಅವರೇ ನಮಸ್ಕಾರ. ದಯಮಾಡಿ ಈ ಉದ್ಯಾನವನದಲ್ಲಿ ನೋಡಿ, ಇವಾಗ ಸ್ವಲ್ಪ ಹೊತ್ತಲ್ಲಿ ಯುವಕರು ಕುಡಿದು ಬಾಟ್ಲಿಗಳೆಲ್ಲ ತಂದಿದ್ರು, ಗಿಗ್ರೇಟ್ ಎಲ್ಲ ಸೇರಕ್ ಬಂದಿದ್ರು. ನಾವು ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಓಡ್ಬಿಟ್ರು ಹುಡುಗರು. ಸ್ವಲ್ಪ ಇಲ್ಲಿಗೆ ಕಾವಲುಗಾರರು ಇದ್ರು ಸಹ, ಸೆಕ್ಯೂರಿಟಿಗಳು ಇದ್ರು ಸಹ, ಯಾಕೆ ಈ ಒಂದು ಉದ್ಯಾನವನವನ್ನ, ಅದು ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರಿಂದ ಎಷ್ಟು ಜನ ಹೋರಾಟಗಾರರಿದ್ದಾರೆ, ಅವ್ರಿಗೆಲ್ಲ ಅವಮಾನ ಆಗುತ್ತೆ. ಇಂಥದ್ದನ್ನ ನೋಡಿ ಸಹಿಸಕ್ಕಾಗ್ತಿಲ್ಲ. ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ದಯಮಾಡಿ ನೀವು ಈ ಉದ್ಯಾನವನವನ್ನ ಸುಂದರವಾಗಿ ಸುಗಂಧದ ರೀತಿಯಲ್ಲಿ ಕಾಪಾಡ್ಕೋಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾಜಿ ನಗರ ಪಾಲಿಕೆ ಸದಸ್ಯರಾದಂತ ಪ್ರಮೀಳಾ ಭರತ್ ಅವ್ರಿಗೂ, ಕೆ ಹರೀಶ್ ಅವ್ರಿಗೂ, ನಗರ ಪಾಲಿಕೆ ಅಧಿಕಾರಿಗಳಿಗೂ ಮನವಿ ಮಾಡ್ತಾ ಇದ್ದೇವೆ. ಈ ಕೂಡಲೇ ಈ ಒಂದು ಉದ್ಯಾನವನದ ಕಡೆ ಹೆಚ್ಚಿನ ಕಾಳಜಿ ವಹಿಸಿ ಅಂತ ಹೇಳ್ತಾ ನಮ್ಮ ಮಾತನ್ನ ಸಮರ್ಪಿಸ್ತಾ ಇದ್ದೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮಸ್ಕಾರ, ಧನ್ಯವಾದಗಳು.